ಕಲರ್ಸ್ ನನ್ 2 ಸೀರಿಯಲ್ ಮಾಡಿರೋದ್ರಿಂದ ಅದು ಒಂದು ಇದೆ ನನ್ಗೆ, ಮನೆ ಮಗಳು ಅಂತ. ಅಂಡ್ ಆಲ್ಸೋ ಐ ಥಿಂಕ್ ಬಿಗ್ ಬಾಸ್ ಜರ್ನಿ ಆದ್ಮೇಲೆ ನಾನು ಎಲ್ಲರ ಮನೆ ಮಗಳು ಆಗ್ಬೇಕು ಅಂತಾನೆ ಆ ಶೋಗ್ ಹೋಗಿದ್ದು ಕೂಡ. ಅದನ್ನ ಮಾಡಿದೀನಿ ಅಂತ ಅನ್ಸುತ್ತೆ ನನ್ಗೆ. ಅಂಡ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಕಲರ್ಸ್ ಅಟ್ ದ ಸೇಮ್ ಟೈಮ್. ಯಾಕಂದ್ರೆ ಯಾರೋ ಒಬ್ರು ಆರ್ಟಿಸ್ಟ್ ಗೆ 2 ಸೀರಿಯಲ್ ಕೊಡ್ತಾರೆ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಒನ್ ಸೈಟ್. ಮ್ಯೂಚುಲಿ ಅವ್ರಿಗೂ ನಾವ್ ಇಷ್ಟ ಆಗೋ ತರ. ಇವಾಗ ಸಿನಿಮಾನು ಹಂಗೆ ಅಲ್ವಾ, ಒಂದ್ ಪ್ರೊಡಕ್ಷನ್ ಹೌಸ್ ಜೊತೆ ಒಬ್ರು ಕಂಟಿನ್ಯೂಸ್ಲಿ ಸಿನಿಮಾ ಮಾಡ್ತಿರಂದ್ರೆ ಏನೋ ಒಳ್ಳೇದ್ ಮಾಡಿದ್ದಾರೆ ಮ್ಯೂಚುಲಿ ಅಂತ. ಸೊ ಅದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ನನ್ನ ಲೈಫಲ್ಲಿ ತುಂಬಾ ವಿಷಯಗಳು ಚೇಂಜ್ ಆಗಿದ್ದು ಬಿಕಾಸ್ ಆಫ್ ಕಲರ್ಸ್ ಕನ್ನಡ. ಸೊ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್. ಐ ನೋ ಕುತ್ಕೊಂಡು ವೋಟ್ ಮಾಡೋದಕ್ಕೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ. ನಿಮ್ಮ ದಿನದಲ್ಲಿ ಒಂದಷ್ಟು ಟೈಮ್ ತೆಗೆದು ಆಲ್ಮೋಸ್ಟ್ 13 ವೀಕ್ಸ್ 12 ವೀಕ್ಸ್ ನಾನು ನಾಮಿನೇಟ್ ಆದಾಗ್ಲೂ ನಾನು ವೋಟ್ ಮಾಡಿದೀರಾ, ಅದಕ್ಕೆ ಥ್ಯಾಂಕ್ ಯು. ತುಂಬಾ ಸಣ್ಣ ಪದ, ಬಟ್ ಸ್ಟಿಲ್ ಹಾರ್ಟ್ಲಿ ಐ ಆಮ್ ರಿಯಲಿ ಗ್ರೇಟ್ಫುಲ್ ಆ ವಿಷಯಕ್ಕೆ. ಅಂಡ್ ಇವಾಗ ಸೋಷಿಯಲ್ ಮೀಡಿಯಾ ನೋಡಿದ್ರು ಅಷ್ಟೇ, ಇಟ್ ಇಸ್ ಸೋ ಮಚ್ ಔಟ್ ದೇರ್. ತುಂಬಾ ಒಪಿನಿಯನ್ಸ್ ಇದೆ ಅದರಲ್ಲಿ. ನಂಗೆ ಜೆನ್ಯೂನ್ ಆಗಿ ಸಪೋರ್ಟ್ ಕೂಡ ತುಂಬಾ ಇದೆ. ಅದಕ್ಕೆ ಕೂಡ ತುಂಬಾ 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 ಥ್ಯಾಂಕ್ಸ್. ಐ ಆಮ್ ಸಾರಿ ಅಟ್ ದ ಸೇಮ್ ಟೈಮ್ ನಾನು ಫಿನಾಲೆವರೆಗೂ ಹೋಗ್ಲಿಲ್ಲ, ಬಟ್ ಐ ಆಮ್ ಗ್ರೇಟ್ಫುಲ್ ಯಾವಾಗ್ಲೂ.